ಇವತ್ತೊಂದು ಸುಂದರವಾದ ಪುಟ್ಟ ಕಥೆ ಹೇಳ್ತೀನಿ. ಯಾರು ಮಿಸ್ ಮಾಡದೆ ಕೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಗೊತ್ತಾ, 3 ಜನ ಮಕ್ಕಳು, ಗಂಡು ಮಕ್ಕಳು ಕಾಲೇಜಲ್ಲಿ ಓದಕ್ಕೆ ಬಂದಿರ್ತಾರೆ. ಬೇರೆ ಬೇರೆ ಊರಿಂದ ಬಂದಿರ್ತಾರೆ. ಇವ್ರು 3 ಜನಕ್ಕೆ ತುಂಬ ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ. ಬೇರೆ ಜನ ಮಕ್ಕಳ ಹತ್ರ ಅಷ್ಟು ಇವರು ಸೇರಲ್ಲ. ಇವ್ರು 3 ಜನ ತುಂಬ ಕ್ಲೋಸ್ ಆಗಿಬಿಡ್ತಾರೆ. ಊರಲ್ಲಿ ಅಪ್ಪ ಅಮ್ಮ ಕೂಲಿ ಮಾಡೋರು 3 ಜನಕ್ಕೂ ಕೂಲಿ ಮಾಡಿ ದುಡ್ಡು ಕಳಿಸ್ತಾ ಇರ್ತಾರೆ. ಮಕ್ಕಳು ಹಾಗೆ ಆ ದುಡ್ಡನ್ನ ವೇಸ್ಟ್ ಮಾಡ್ದಿರ ಓದೋದ್ರಲ್ಲಿ ತೊಡಗಿಸ್ಕೊಂಡು ಚೆನ್ನಾಗಿ ಓದ್ತಾ ಇರ್ತಾರೆ. ಬೇರೆ ಮಕ್ಕಳನ್ನೆಲ್ಲ ನೋಡಿದಾಗ ಇವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಶ್ರೀಮಂತರ ಮಕ್ಕಳು ನೋಡಿದಾಗ ದಿನಕ್ಕೊಂದು ಬಟ್ಟೆ ಹಾಕ್ಕೊಂಬರ್ತಾರೆ, ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ತಾರೆ, ಸಿನಿಮಾಗೆ ಹೋಗ್ತಾರೆ. ಆದರೆ ಇವ್ರ ಹತ್ರ ಓದೋಕ್ಕಷ್ಟೇ ದುಡ್ಡು. ಅದು ಒಂದೊಂದ್ಸರಿ ತಿಂಗಳ ಅಷ್ಟಲ್ಲಿ ಸಾಲದಿರೋ ಬರ್ತಾಯಿತ್ತು. ಎದುರುಗಡೆ ಒಂದು ಅಜ್ಜನ ಹೋಟ್ಲಿತ್ತು. ಆ ಟೈಮಲ್ಲಿ ಅಲ್ಲಿ ಹೋಗಿ ಅಜ್ಜನ ಹತ್ರ ಕೇಳಿಕೊಂಡು ಊಟ ಮಾಡ್ತಾಯಿದ್ರು. ಅಜ್ಜನೂ ಅಷ್ಟೇ ಇವ್ರ ಪರಿಸ್ಥಿತಿ ನೋಡಿ ದುಡ್ಡಿಲ್ಲ ಅಂದರೆ ಇವ್ರಿಗೆ ಊಟ ಕೊಡ್ತಾಯಿದ್ರು. ಮತ್ತು ಯಾವಾಗನೂ ಹೋಗಿ 3 ಜನ ಅಲ್ಲಿ ಕೂತ್ಕೊಂಡು ಅರ್ಧ ಟೀ ಕುಡಿತಾ ಖುಷಿಯಾಗಿ ಸ್ವಲ್ಪ ಕಾಲ ಕಳೀತಾ ಬರ್ತಾಯಿದ್ರು. ಹಾಗೆ ದಿನ ಕಳೀತು. ಗ್ರ್ಯಾಜುಯೇಷನ್ ಎಲ್ಲ ಮುಗೀತು. ಲಾಸ್ಟ್ ದಿನ ಬಂತು. 3 ಜನಕ್ಕೂ ಬೇಜಾರು, ಕಾಲೇಜ್ ಮುಗೀತಲ್ಲ ಅಂತ. ಒಂದು ಕಡೆ ಖುಷಿನೂ ಆಯ್ತಲ್ಲ ನಮ್ಮದು ಎಜುಕೇಷನ್ ಅಂತ. ಎಲ್ಲರೂ ಒಂದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ಕೊಂಡಿರ್ತಾರೆ. ಸರಿ, ಅಜ್ಜನಿಗೂ ಹೇಳ್ಬಿಟ್ಟು ಹೋಗೋಣ, ಹಾಗೆ ಇಷ್ಟು ದಿನ ನಮಗೆ ಎಷ್ಟು ಎಲ್ಪ್ ಮಾಡಿದ್ದಾರೆ ಅಂತ ಹೋಟ್ಲಿಗೆ ಬರ್ತಾರೆ. ಹಾಗೆ ಅಜ್ಜನಿಗೆ ಹೇಳಿ ಅಜ್ಜನಿಗೊಂದು ನಮಸ್ಕಾರ, ಕಾಲಿಗೆ ನಮಸ್ಕಾರ ಮಾಡಿ ಅಜ್ಜ ಕೊಟ್ಟ ಟೀ ಕುಡ್ಕೊಳ್ತಾ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಖುಷಿಯಾಗಿ ಮಾತಾಡ್ತಾ ಲಾಸ್ಟಲ್ಲಿ ಎಲ್ಲರೂ ಒಂದು ಪ್ರಾಮಿಸ್ ಮಾಡ್ಕೋತಾರೆ. ಇನ್ನು 25 ವರ್ಷ ನಾವು ಏನೇನು ಅಚೀವ್ ಮಾಡ್ತೀವಿ ಅಂತ ನೋಡೋಣ. 25 ವರ್ಷದವರೆಗೂ ಯಾರೂ ಕಾಂಟ್ಯಾಕ್ಟಲ್ಲಿರೋದು ಬೇಡ, ಸಸ್ಪೆನ್ಸ್ ಆಗಿ ನಾವು ಅಚೀವ್ ಮಾಡಿರೋದನ್ನು ಬಂದು ಹೇಳ್ಕೊಳ್ಳೋಣ ಅಂತ ಎಲ್ಲರೂ ಅಲ್ಲಿಂದ ಹೊರಟರು. ಅಜ್ಜನಿಗೆ ಹೇಳ್ತಾ 25 ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ವರ್ಷಗಳು, ದಿನಗಳು ಉರುಳು ಹೋಯಿತು. ಬಂತು, ಆ ದಿನ ಬಂದರೆ ಫಸ್ಟ್ ಒಬ್ಬ ಗೆಳೆಯ ಬಂದು ನೋಡಿದ್ರಲ್ಲಿ ಹೋಟ್ಲೇ ಇಲ್ಲ, ಚಿಕ್ಕ ಹೋಟ್ಲು, ದೊಡ್ಡ 5 ಸ್ಟಾರ್ ಹೋಟ್ಲಾಗ್ಬಿಟ್ಟಿದೆ. ಸರಿ, ಏನಪ್ಪ ಇದು ಅಂತ ನೋಡ್ತಾ ಇದ್ರೆ ಮತ್ತೊಬ್ಬ ಗೆಳೆಯ ಬಂದ. ಖುಷಿಯಾಯಿತು. ಇಬ್ಬರು ಶೇಕ್ ಮಾಡ್ಕೊಳ್ತಾ ಹಗ್ ಮಾಡಿಕೊಂಡು ಏನೂ ಹೋಟ್ಲಿಲ್ಲ ಅಂತ ಹೇಳ್ಬಿಟ್ಟು ಬಾ ಒಳಗೋಗಿ ನೋಡೋಣ ಅಂತ ಹೋದರು. ಅಲ್ಲೊಂದು ದೊಡ್ಡದಾಗಿ ಅಜ್ಜನ ಚಿತ್ರ ಹಾಕಿದ್ರು, ಅದು ಕೂನಾರ ಹಾಕಿದ್ರು. ಅಲ್ಲೊಬ್ಬ ವ್ಯಕ್ತಿ ಇದ್ದರು. ಕೇಳಿದ್ದಕ್ಕೆ ಇಲ್ಲ, ಅಜ್ಜ ಸ್ವಲ್ಪ ವರ್ಷಗಳ ಮುಂಚೆ ತೀರೋದ್ರು, ನನ್ನ ತಂದೆನೇ ಅವರು, ಇವಾಗ ನಾನೇ ಹೋಟ್ಲು ನಡೆಸ್ತಾ ಇದ್ದೀನಿ ಅಂದರು. ಸ್ವಲ್ಪ ಬೇಜಾರಾಯಿತು. ಅಜ್ಜ ನಮಗೆ ಆ ದಿನಗಳಲ್ಲೆಲ್ಲ ಕಾಸಿಲ್ಲ ಅಂದರು, ಊಟ ಕೊಡ್ತಾಯಿದ್ರು, ಚೆನ್ನಾಗಿ ನೋಡ್ಕೋತಾಯಿದ್ರು ಅಂತ. ಸರಿ, ಕೂತ್ಕೊಳ್ತಾ ಮಾತಾಡ್ತಾ ಇದ್ರು. ಹಾಗೆ ಇನ್ನೊಬ್ಬ ಗೆಳೆಯ ಬರಬೇಕಾಗಿತ್ತು, ಇನ್ನೂ ಬಂದಿರಲಿಲ್ಲ. ಸ್ವಲ್ಪ ತಾದ್ಮೇಲೆ ಒಬ್ಬ ಹುಡುಗ ಬಂದ. ಸ್ವಲ್ಪ ಚೆನ್ನಾಗಿ ಒಂದು ಶ್ರೀಮಂತ ಹುಡುಗ ಥರ ಟಿಪ್ ಟಾಪಾಗಿ ಒಂದು ದೊಡ್ಡ ಕಾರಲ್ಲಿ ಬಂದು ಇವ್ರ ಕೈಗೆ ಒಂದು ಪತ್ರ ಕೊಟ್ಟ. ಏನಪ್ಪ ಇದು ಅಂತ ಕೇಳಿದ್ರು. ಆಮೇಲೆ ಇನ್ನೊಬ್ಬ ಗೆಳೆಯನೇ ಹೆಸರು ಹೇಳ್ಬಿಟ್ಟು ಅವರು ನಮ್ಮ ತಂದೆ ಅಂಕಲ್ 2 ವರ್ಷಕ್ಕೆ ಮುಂಚೆ ಅಪ್ಪ ಹುಷಾರಿಲ್ದಿದ್ದಾಗ ಬರೆದಿಟ್ಟಿದ್ರು. ನಾನು ಇಲ್ದಿರೋ ಹೋಗಲಿ ಈ ಪತ್ರನ ಈ ದಿನ ಇಂಥ ಡೇಟಲ್ಲಿ ಈ ಥರ ಪ್ಲೇಸಿಗೆ ತೊಗೊಂಡೋಗಿ ತಲುಪಿಸ್ಬಿಡು ಅಂದರು. ಅಪ್ಪ ತೀರೋಗಿ 2 ವರ್ಷ ಆಯಿತು ಅಂಕಲ್ ಅಂದರು. ಇಬ್ಬರಿಗೂ ಶಾಕ್ ಅಂದರೆ ಅಷ್ಟು ಶಾಕ್ ಆಗೋಯ್ತು. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಆಗೇ ಇದ್ದು ಮತ್ತೆ ಕೇಳಿದ್ರು, ಈಗ ಏನು ಮಾಡ್ಕೊಂಡಿದ್ದೀಯಪ್ಪ ನೀನು ಅಂದರು. ಇಲ್ಲ ಅಂಕಲ್, ಅಪ್ಪ ಸಾಕಷ್ಟು ಮಾಡಿಟ್ಟಿದ್ದಾರೆ, ಒಂದು ಕಂಪ್ನಿನೂ ನಡೆಸ್ತಾ ಇದ್ರು, ಅದನ್ನೇ ನಾನೀಗ ನೋಡ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಹುಡುಗ ಹೊರಟೋದ. ಇಬ್ಬರಿಗೂ ಏನು ಹೇಳಬೇಕು ಗೊತ್ತಾಗಲ್ಲ. ಎಲ್ಲ ಸಾಕಷ್ಟು ಸಂಪಾದನೆ ಮಾಡಿದ್ದಾರೆ. ಇವಾಗ ಈ ದಿನ ಆ ಹುಡುಗ ಅವನೇ ಇಲ್ಲ, ನಮ್ಮ ಗೆಳೆಯನೇ ಇಲ್ಲ. ನಾವು ಆ ದಿನ ಆ ಚಿಕ್ಕ ಹೋಟೆಲ್ ಕುತ್ಕೊಂಡು ಎಷ್ಟು ಖುಷಿಯಾಗಿ ದುಡ್ಡಿಲ್ಲ ಅಂದರೂ ಅರ್ಧ ಟೀಲಿ ಎಷ್ಟು ಸಂತೋಷವಾಗಿದ್ವಿ. ಈ ದಿನ ಇಷ್ಟು ದುಡ್ಡು ಸಂಪಾದನೆ ಮಾಡಿ ಗೆಳೆಯನ ಕಳ್ಕೊಂಡಿದ್ದೀವಲ್ಲ, ನಾವೆಷ್ಟು ತಪ್ಪು ನಿರ್ಧಾರ ಮಾಡಿದ್ವಿ ಅಂತ ಅವ್ರಿಗೆ ಅನ್ನಿಸ್ತು. ಕಾಂಟ್ಯಾಕ್ಟೇ ಬೇಡ ಅಂತ ದೂರ ಹೋದ್ವಿ. 25 ವರ್ಷ ಕಳೆಯೋದೇ ಗೊತ್ತಾಗಿಲ್ಲ. ಆದರೆ ಅವನು ಕೂಡ ಕಳ್ಕೊಂಡ್ಬಿಟ್ವಿ. 25 ವರ್ಷ ಯಾವ ಥರ ಕಳೆದ್ವೋ ಆ ಥರ ಗೆಳೆಯನ್ನು ಕಳ್ಕೊಂಡ್ಬಿಟ್ವಿ ಅಂತ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಹಾಗೆ ದಿನಗಳು ಹೋಗುತ್ತೆ, ವರ್ಷಗಳು ಹೋಗುತ್ತೆ, ನಮ್ಮ ಗೆಳೆತನ ಸಂಬಂಧಗಳು ಕೂಡ ಹೋಗುತ್ತೆ. ಇದ್ದಾಗ ಅದನ್ನು ಉಪಯೋಗಿಸ್ಕೋಬೇಕು. ಒಂದು ಗೆಳೆತನ ಆಗಲಿ, ಸಂಬಂಧ ಆಗಲಿ, ಇಷ್ಟೇ ಜೀವನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.